ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಬಿರಿಯಾನಿ ಚಂದನ್, ನಮ್ಮೂರು ಬಿರಿಯಾನಿಯಿಂದ. ಇವತ್ತಿಂದ ನಾನು ಕುಕಿಂಗ್ ವಿಡಿಯೋಸ್ನ ಹೇಳ್ಕೊಡಕ್ಕೆ ಬರ್ತಾ ಇದ್ದೀನಿ. ನಮ್ಮ ಹೋಟ್ಲಲ್ಲಿ ಏನೇನು ಮಾಡ್ತೀವಿ ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ನಮಗೆ ಎಂಕರೇಜ್ ಮಾಡಿ, ಪ್ರೋತ್ಸಾಹಿಸಿ ಮತ್ತು ಸಪೋರ್ಟ್ ಮಾಡಿ. ಸೊ ಇವತ್ತು ನಮ್ಮ ಫಸ್ಟ್ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಕ್ರಿಸ್ಪಿ ಫ್ರೈಡ್ ಬೋನ್ಲೆಸ್ ಟಿಪ್ಸ್ನ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬಿಡಿ ಅನ್ಸುತ್ತೆ. ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಫ್ರೈಯಿಂಗ್ಗೆ ಆಯಿಲು, ಕಾರ್ನ್ಫ್ಲವರು, ಮೈದಾ, ಲೆಮನ್ನು, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಪೆಪ್ಪರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ ಪೌಡ್ರು ಆಪ್ಷನ್ನು, ವೈಟ್ ಮಸ್ಟರ್ಡ್ ಅಂದರೆ ಯೆಲ್ಲೋ ಮಸ್ಟರ್ಡು, ಉಪ್ಪು, ಮೊಟ್ಟೆ, ಮತ್ತು ಈ ಪಾಸ್ತಾ ಮಿಕ್ಸ್. ಇದೆಲ್ಲ ಜನರಲ್ ಸ್ಟೋರಲ್ಲೂ ಸಿಗುತ್ತೆ ನಿಮಗೆ. ಒಂದು ಪಾಸ್ತಾ ಮಿಕ್ಸ್. ಫಸ್ಟಿಗೆ ಚಿಕನ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡಿ ಮಧ್ಯಕ್ಕೆ ಬರೋಣ. ಈ ಥರ ಓಪನ್ ಆಗಿದೆ. ಓಪನ್ ಆದಮೇಲೆ ಉದುದಕ್ಕೆ ಕಟ್ ಮಾಡೋಣ. ಈಗ ಮ್ಯಾರಿನೇಷನ್ ಶುರು ಮಾಡೋಣ. ಫಸ್ಟಿಗೆ ಖಾರ ಪುಡಿ ಹಾಕೋಣ. ಇದು 1 ಟೀ ಸ್ಪೂನು ಪ್ಲಸ್ ಅರ್ಧ ಟೀ ಸ್ಪೂನು. ಇದು ನಾನು ಮಾಡ್ತಿರೋದು ಅರ್ಧ ಕೆ ಜಿಗೆ. ಸೊ ನೀವು ನೋಡ್ಕೊಂಡು ಹಾಕ್ಬಿಡಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಉಪ್ಪು ನಿಮಗೆ 3/4 ಟೀ ಸ್ಪೂನ್ ಹಾಕಿ ಅರ್ಧ ಕೆ ಜಿಗೆ. ಜಾಸ್ತಿ ಏನು ಹಾಕಕ್ಕೆ ಹೋಗ್ಬಿಡಿ. ಬಿಳಿ ಸಾಸಿವೆ ಅಥವಾ ಯೆಲ್ಲೋ ಮಸ್ಟರ್ಡ್ ಅದನ್ನು ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಅದೊಂದು 1/4 ಟೀ ಸ್ಪೂನು. ಇಂಗ್ರೀಡಿಯೆಂಟ್ ಇದನ್ನೇ ಈ ಡಿಶ್ಗೆ. ನೆಕ್ಸ್ಟು ನಾನು ನಿಂಬೆ ಹುಳಿ ಹಾಕೋತಾ ಇದ್ದೀನಿ. ಲೆಮನ್ ಸಾಲ್ಟ್ ಇದೆ. ಸೊ ನಾನು ಲೆಮನ್ ಸಾಲ್ಟ್ ಹಾಕೋತಾ ಇದ್ದೀನಿ 1/4 ಟೀ ಸ್ಪೂನು. ಲೆಮನ್ ಸಾಲ್ಟ್ ಸಿಕ್ಕಿಲ್ಲ ಅಂದರೆ ನೀವು ಅರ್ಧ ಇಡೀ ನಿಂಬೆಹಣ್ಣ ಯೂಸ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ನಾವು ಚಾಟ್ ಮಸಾಲ ಹಾಕೋತಾ ಇದ್ದೀವಿ. ಚಾಟ್ ಮಸಾಲನೂ ಅಷ್ಟೇ 1/4 ಟೀ ಸ್ಪೂನು. ನೆಕ್ಸ್ಟ್ ಬಂದು ನಮಗೆ ಬೇಕಾಗಿರೋದು ಕಾರ್ನ್ಫ್ಲವರ್. ಸೊ ಕಾರ್ನ್ಫ್ಲವರ್ನ ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಮೊಟ್ಟೆ ಹಾಕೋತಾ ಇದ್ದೀನಿ. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಈಗ ಇದನ್ನ ಕಲಿಸ್ಕೊಡೋಣ. ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬದಲು ನಾವು ಹೋಟ್ಲಲ್ಲಿ ಜಿಂಜರ್ ಪೌಡ್ರು, ಗಾರ್ಲಿಕ್ ಪೌಡ್ರು ಆ ಥರ ಯೂಸ್ ಮಾಡ್ತೀವಿ. ಅದು ಎಲ್ಲ ಕಡೆ ಅವೈಲಬಿಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ಈ ಡಿಶ್ಗೆ ಇವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀವಿ. ನಮಗೆ ಲೋಕಲಿ ಏನೇನು ಅವೈಲಬಿಲಿಟಿ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಈ ಡಿಶ್ನ ಇವತ್ತು. ಈಗ ಎಲ್ಲ ಕಲಸಾಗಿದೆ. ಇದನ್ನ ಈಗ ಒಂದು ಮಿನಿಮಮ್ ಒಂದು ½ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಬಿಟ್ಬಿಡೋಣ. ಅದು ಮಸಾಲೆ ಎಲ್ಲ ಇಟ್ಕೊಳ್ಳಿ. ಸೊ ½ ಆನ್ ಅವರ್ ಆದಮೇಲೆ ಕೋಟಿಂಗ್ ಶುರು ಮಾಡೋಣ. ಸೊ ಈಗ ½ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಆನಿಯನ್ ಪೌಡರ್ 1/4 ಟೀ ಸ್ಪೂನು. ನಿಮಗೆ ಸಿಕ್ಕೂರು ಹಾಕೋಬೋದು, ಇಲ್ಲದೇ ಇಲ್ಲ. ಇದು ಆಪ್ಷನ್ ಅಂದರೆ ಹಾಕೊಳ್ಳೇಬೇಕು ಅಂತ ಏನಿಲ್ಲ. ಸೊ 1/4 ಟೀ ಸ್ಪೂನು ಇದು ಹಾಕೋದು ಆನಿಯನ್ ಪೌಡರ್. ಸೊ ½ ಆನ್ ಅವರ್ ಆಗಿ ಮ್ಯಾರಿನೇಟ್ ಮಾಡಿ. ಸೊ ಈಗ ನಾವು ಆಯಿಲ್ಗೆ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ಮತ್ತು ಕೋಟಿಂಗ್ ಶುರು ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ತಿದ್ದೀವಿ. ಅಷ್ಟೊಂದು ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಮೈದಾ ತೊಗೊಂಡಿದ್ದೀನಿ. 2 ಕಪ್ ಮೈದಾ ಬೇಕು. ಮೈದಾ ಆಯಿತು. ಇದಕ್ಕೆ ಕರಿಮೆಣಸು ಒಂದು ಫುಲ್ ಟೀ ಸ್ಪೂನ್ ಕರಿಮೆಣಸು. ಇದು ಪಾಸ್ತಾ ಮಿಕ್ಸ್ ಇದೆಯಲ್ಲ ಇದನ್ನು ಹಾಕೊಂಡಿದ್ದೀನಿ. ಇದು ಎಲ್ಲ ಥರ ವಸ್ತು ಮಿಕ್ಸ್ ಆಗಿರುತ್ತೆ. ಪಾಸ್ತಾ ಮಿಕ್ಸ್ ಬಂದು ಒಂದು ಈ ಥರ ಅರ್ಧ ಟೀ ಸ್ಪೂನ್ ಇದು. ಮತ್ತೆ ಇನ್ನರ್ಧ ಟೀ ಸ್ಪೂನ್ ಟೋಟಲ್ 1 ಟೀ ಸ್ಪೂನು ಪಾಸ್ತಾ ಮಿಕ್ಸ್ ಹಾಕಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ½ ಆನ್ ಅವರ್ ಮ್ಯಾರಿನೇಟ್ ಆಗಿದೆ ಚಿಕನ್ನು. ಇದನ್ನ ಮೈದಾದಲ್ಲಿ ನಾವು ಕಲಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದನ್ನ ಒಂದು ರೌಂಡ್ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತೆ ಒಂದು ಟ್ರಿಕ್ಸ್ ಇದೆ ಇದರಲ್ಲಿ. ನಿಮಗೆ ಕ್ರಮ್ಸ್ ಚೆನ್ನಾಗಿ ಬಿಡಬೇಕು ಅಂದರೆ ಚೆನ್ನಾಗಿ ಪ್ರೆಷರ್ ಬಿಟ್ಟು ಕಲಿಸ್ಬೇಕು. ಈ ಥರ ಕಲಿಸಾದ್ಮೇಲೆ ಈ ಥರ ತಗೊಂಡು ವಾಟರಲ್ಲಿ ಡಿಪ್ ಮಾಡಬೇಕು ಒಂದು 5 to 10 ಸೆಕೆಂಡ್ಸ್. ಇದೇ ಮೇನ್ ಸೀಕ್ರೆಟು.
ಕ್ರಿಸ್ಪಿ ಫ್ರೈ ಚಿಕನ್ಗೆ. ಕೋಟಿಂಗ್ ಮಾಡೋಣ ನೋಡಿ. ಈಗ ಕೆಲಸ ಆಗಿಲ್ಲ, ಎಣ್ಣೆ ಕಾದಿದೆ ನೋಡೋಣ. ಎಣ್ಣೆ ಕಾದಿದೆ. ಈಗ ಇಷ್ಟು ಎಣ್ಣೆ ಇಂಪಾರ್ಟೆಂಟ್ ಆಗಿ ಎಣ್ಣೆ ಕಾದಿರಬೇಕು. ಹೇಳ್ಕೊಟ್ಟಿದೆ ನೋಡಿ. ನೀವು ಯಾವುದೇ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಸ್ ಅಂತ ಕಮ್ಮಿ ಇಲ್ಲ, ಮನೆಯಲ್ಲೇ ಸಿಸ್ಟಮ್ ಮಾಡ್ಕೋಬೋದು. ಈಗ ಫ್ರೈ ಆಗಿದೆ ಏನಂತ ಗೊತ್ತಾಗ್ತಿದೆ, ಈ ಬಬಲ್ಸ್ ಬರೋದೆಲ್ಲ ಸ್ಟಾಪ್ ಆಗಿದೆ. ಸೊ ಡಿಶ್ ಔಟ್ ಮಾಡೋಣ ಇದೆ. ಸೊ ಡಿಶ್ ಔಟ್ ಮಾಡೋಣ, ತೆಗಿತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಪ್ರತಿ ಸಂಡೇ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಇದು ನನ್ನ ಮೊದಲನೇ ಪ್ರಯತ್ನ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಮತ್ತು ಬೋನ್ಲೆಸ್ ಟಿಪ್ಸ್ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮರಿಬೇಡಿ. ಸೊ ನಮ್ಮೂರು ಬಿರಿಯಾನಿ ಕಾಳೇಶ್ವರ ರೋಡ್ ವಿಜಯನಗರ ಅಲ್ಲಿ ಸಿಗುವ ಬೋನ್ಲೆಸ್ ಟಿಪ್ಸ್ ರೆಡಿಯಾಗಿದೆ, ಎಂಜಾಯ್ ಮಾಡಿ. ಸೊ ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮೈನೀಸು ಜೊತೆ ಒಂದು ಬೈಟ್. ನಿಮಗೆ ಸೌಂಡಲ್ಲೇ ಗೊತ್ತಾಗಬೇಕು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಸೊ ಮಕ್ಕಳಂತೂ ತುಂಬ ಲೈಕ್ ಮಾಡ್ತಾರೆ, ಮಾಡ್ಕೊಡಿ, ಮಕ್ಕಳಿಗೆ ಇಷ್ಟಪಡ್ತಾರೆ. ನೋಡೋದಲ್ಲ, ನಿಮ್ಮ ಮನೆಯಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಬನ್ನಿ ನಮ್ಮ ಹೋಟೆಲ್ಗೆ, ನಾವು ಮಾಡ್ಕೊಡ್ತೀವಿ ನಿಮಗೆ.